ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಾಗ ತಪ್ಪದೇ ಪರಿಶೀಲಿಸಬೇಕಾದ 7 ದಾಖಲೆಗಳು. ನಮಸ್ಕಾರ ಸ್ನೇಹಿತರೆ, ಇಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಾಗ ತಪ್ಪದೇ ಪರಿಶೀಲಿಸಬೇಕಾದ 7 ದಾಖಲೆಗಳು ಯಾವುವು? ಬಹಳ ಜನರು ಜಮೀನು ಅಥವಾ ಸೈಟ್ ಖರೀದಿಸುವಾಗ ಸ್ಥಳ, ಬೆಲೆ, ರಸ್ತೆ, ಅಭಿವೃದ್ಧಿ ಇವುಗಳನ್ನು ಮಾತ್ರ ನೋಡುತ್ತಾರೆ. ಆದರೆ ಕಾನೂನಾತ್ಮಕವಾಗಿ ದಾಖಲೆಗಳನ್ನು ಸರಿಯಾಗಿದೆ ಎಂದು ಪರಿಶೀಲಿಸದೆ ಹೋದರೆ ದೊಡ್ಡ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ ಇಂದು 7 ಪ್ರಮುಖ ದಾಖಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ 1, ಮದರ್ ಡೀಡ್. ಇದು ಆಸ್ತಿಯ ಮೂಲ ಮಾಲೀಕತ್ವದ ಇತಿಹಾಸವನ್ನು ತಿಳಿಸುತ್ತದೆ. ಈ ದಾಖಲೆಯ ಮೂಲಕ ಆಸ್ತಿ ಯಾರಿಂದ ಯಾರಿಗೆ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ಸಿಗುತ್ತದೆ. ನಂಬರ್ 2, ಸೇಲ್ ಡೀಡ್. ಇದು ಅತ್ಯಂತ ಪ್ರಮುಖವಾದ ದಾಖಲೆ. ಮಾರಾಟಗಾರ ಮತ್ತು ಖರೀದಿದಾರರ ನಡುವೆ ಕಾನೂನುಬದ್ಧವಾಗಿ ಆಸ್ತಿ ವರ್ಗಾವಣೆಯಾದ ದಾಖಲೆ ಇದಾಗಿದೆ. ಸೇಲ್ ಡೀಡ್ ನೋಂದಣಿಯಾಗಿದೆಯೇ ಎಂದು ಪರಿಶೀಲಿಸಬೇಕು. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂದರೆ EC. ಇದನ್ನು ಸಾಮಾನ್ಯವಾಗಿ EC ಎಂದು ಕರೆಯುತ್ತಾರೆ. ಆಸ್ತಿಯ ಮೇಲೆ ಸಾಲ, ಕೇಸು ಅಥವಾ ಯಾವುದೇ ಕಾನೂನು ತೊಂದರೆ ಇದೆಯೇ ಎಂಬುದನ್ನು ತಿಳಿಸುತ್ತದೆ. ಕನಿಷ್ಠ 15ರಿಂದ 30 ವರ್ಷಗಳ EC ಪರಿಶೀಲಿಸುವುದು ಉತ್ತಮ. ನಂಬರ್ 4, ಖಾತಾ ಸರ್ಟಿಫಿಕೇಟ್ ಅಥವಾ ಖಾತಾ ಎಕ್ಸ್ಟ್ರಾಕ್ಟ್. ಖಾತಾ ದಾಖಲೆಗಳು ಆಸ್ತಿಯು ಸ್ಥಳೀಯ ಸಂಸ್ಥೆಗಳಲ್ಲಿ ನೋಂದಣಿಯಾಗಿದೆಯೇ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಗ್ರಾಮ ಪಂಚಾಯಿತಿ, ನಗರಸಭೆ ಅಥವಾ BBMP ಖಾತಾ ಸರಿಯಾಗಿದೆ ಎಂಬುದನ್ನು ನೋಡಬೇಕು. ನಂಬರ್ 5, ಕನ್ವರ್ಷನ್ ಆರ್ಡರ್. ಕೃಷಿ ಭೂಮಿಯನ್ನು ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತನೆ ಮಾಡಿದರೆ ಅದರ ದಾಖಲೆ ಇರಬೇಕು. ಇದು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗಬಹುದು. ನಂಬರ್ 6, ಅಪ್ರೂವ್ಡ್ ಲೇಔಟ್ ಪ್ಲ್ಯಾನ್. ಸೈಟ್ ಖರೀದಿಸುವಾಗ ಲೇಔಟ್ ಅಪ್ರೂವಲ್ ಪರಿಶೀಲಿಸಿ. ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿದೆಯೇ ಎಂಬುದು ಬಹಳ ಮುಖ್ಯ. ಅನುಮೋದನೆ ಇಲ್ಲದ ಲೇಔಟ್ಗಳಲ್ಲಿ ಹೂಡಿಕೆ ಮಾಡುವಾಗ ಹೆಚ್ಚಿನ ಜಾಗ್ರತೆ ಅಗತ್ಯ. ನಂಬರ್ 7, ಟ್ಯಾಕ್ಸ್ ಪೇಡ್ ರೆಸಿಪ್ಟ್. ಆಸ್ತಿಯು ನಿಯಮಿತವಾಗಿ ತೆರಿಗೆಯನ್ನು ಪಾವತಿಸಲಾಗಿದೆಯೇ? ಇದರಿಂದ ಮಾಲೀಕತ್ವದ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಅಂತಿಮ ಮಾತು ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಹೂಡಿಕೆ ಜೀವನದ ದೊಡ್ಡ ನಿರ್ಧಾರಗಳಲ್ಲಿ ಒಂದು. ಸ್ಥಳ ಮತ್ತು ಕಡಿಮೆ ಬೆಲೆ ಮಾತ್ರ ಸಾಕಾಗೋದಿಲ್ಲ. ದಾಖಲಾತಿಗಳು ಪರಿಶೀಲನೆ ನಿಮ್ಮ ಹೂಡಿಕೆಯನ್ನು ಸುರಕ್ಷಿತಗೊಳಿಸುತ್ತದೆ. ಆದ್ದರಿಂದ ಯಾವುದೇ ಸೈಟ್ ಅಥವಾ ಜಮೀನು ಖರೀದಿಸುವ ಮೊದಲು 7 ದಾಖಲೆಗಳನ್ನು ತಪ್ಪದೇ ಪರಿಶೀಲಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಮಾಸ್ಟರ್ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು. ಮತ್ತೊಂದು ಉಪಯುಕ್ತ ರಿಯಲ್ ಎಸ್ಟೇಟ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.